ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 18 ನವೆಂಬರ್ 2021 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ವಂಗಲ ಹಬ್ಬವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ವಂಗಲ ಫೆಸ್ಟಿವಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಇದರ ಉತ್ತರ ಆಪ್ಷನ್ 2, ಮೇಘಾಲಯ. ಇತ್ತೀಚೆಗೆ ಮೇಘಾಲಯ ರಾಜ್ಯವು 100 ಡ್ರಮ್ಸ್ಗಳ ಹಬ್ಬವೆಂದೇ ಕರೆಯಲಾಗುವಂತಹ ವಂಗಲ ಹಬ್ಬವನ್ನ ಆಚರಿಸಿದೆ. ಈ ಹಬ್ಬವನ್ನ ಗಾರೋ ಬುಡಕಟ್ಟು ಜನಾಂಗದವರು ಸುಗ್ಗಿಯ ನಂತರ ಆಚರಿಸುತ್ತಾರೆ. ಸೂರ್ಯ ದೇವನಾದ ಸಾಲ್ಜಾಂಗ್ ನನ್ನ ಗೌರವಿಸಲು ಪ್ರತಿ ವರ್ಷವೂ ಈ ಒಂದು ಹಬ್ಬವನ್ನ ಆಚರಿಸುತ್ತಾರೆ. ಇದು ಸುಗ್ಗಿಯ ಋತುವಿನ ಅಂತ್ಯವನ್ನ ಸೂಚಿಸುತ್ತದೆ. ಎಕ್ಸ್ ಶಕ್ತಿ 2021 ಸೇನಾ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಯುತ್ತಿದೆ? ಎಕ್ಸ್ ಶಕ್ತಿ 2021 ಮಿಲಿಟರಿ ಎಕ್ಸರ್ಸೈಸ್ ಈಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ವಿಚ್ ಕಂಟ್ರೀಸ್? ಉತ್ತರ ಆಪ್ಷನ್ 4, ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ. ಭಾರತ ಮತ್ತು ಫ್ರಾನ್ಸ್ ನಡುವೆ 6ನೇ ಆವೃತ್ತಿಯ ಎಕ್ಸ್ ಶಕ್ತಿ 2021 ಎಂಬ ಸೇನಾ ವ್ಯಾಯಾಮವು ಫ್ರಾನ್ಸ್ನ ಫ್ರೆಜಸ್ನಲ್ಲಿ ನಡೀತಾ ಇದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸದಲ್ಲಿ ಗೂರ್ಖಾ ರೈಫಲ್ಸ್ ಪದಾತಿ ದಳದ ಬೆಟಾಲಿಯನ್ನ ತುಕಡಿ ಬಲವು ಭಾರತೀಯ ಸೇನೆಯನ್ನು ಪ್ರತಿನಿಧಿಸ್ತಾ ಇದೆ ಮತ್ತು ಫ್ರೆಂಚ್ ತಂಡವನ್ನ 21ನೇ ಮರೈನ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ನ ಪಡೆಗಳು ಪ್ರತಿನಿಧಿಸ್ತಾ ಇವೆ. ಈ ವ್ಯಾಯಾಮವು ಎರಡೂ ಸೈನ್ಯಗಳ ನಡುವೆ ಮಿಲಿಟರಿ ಸಹಕಾರ ಮತ್ತು ಅಂತರ್ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿವೆ. ಭಾರತ ಮತ್ತು ಫ್ರಾನ್ಸ್ಗಳು 3 ದ್ವೈವಾರ್ಷಿಕ ತರಬೇತಿ ವ್ಯಾಯಾಮಗಳನ್ನು ನಡೆಸುತ್ತವೆ. ಒಂದನೆಯದು, ಭಾರತೀಯ ವಾಯುಪಡೆಯೊಂದಿಗೆ ಫ್ರಾನ್ಸ್ ದೇಶವು ಗರುಡ ವ್ಯಾಯಾಮವನ್ನು ನಡೆಸುತ್ತೆ. ಭಾರತೀಯ ನೌಕಾಪಡೆಯೊಂದಿಗೆ ವರುಣ ವ್ಯಾಯಾಮವನ್ನು ನಡೆಸುತ್ತೆ. ಭಾರತೀಯ ಸೇನೆಯೊಂದಿಗೆ ಶಕ್ತಿ ವ್ಯಾಯಾಮವನ್ನು ನಡೆಸುತ್ತದೆ. ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ CPI ಡೇಟಾವನ್ನ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ? ವೆನ್ ವಿಲ್ ಬಿ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಡೇಟಾ ರಿಲೀಸ್ಡ್? ಇದರ ಉತ್ತರ ಆಪ್ಷನ್ 3, ಪ್ರತಿ ತಿಂಗಳು ಬಿಡುಗಡೆ ಮಾಡಲಾಗುತ್ತೆ. ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ CPI ಆಧರಿಸಿದ ಚಿಲ್ಲರೆ ಹಣದುಬ್ಬರವು ಅಕ್ಟೋಬರ್ನಲ್ಲಿ 4.48% ಇದು ಸೆಪ್ಟೆಂಬರ್ನಲ್ಲಿ 4.35% ಇತ್ತು. ತಯಾರಿಕಾ ವೆಚ್ಚ, ಇಂಧನ ಮತ್ತು ಸರಕುಗಳ ಬೆಲೆ ಏರಿಕೆಯಿಂದಾಗಿ ಆಹಾರ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಚಿಲ್ಲರೆ ಹಣದುಬ್ಬರವು ಹೆಚ್ಚಾಗಿದೆ. ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಧರಿಸಿದ ಹಣದುಬ್ಬರ ಪ್ರಮಾಣವು ಅಕ್ಟೋಬರ್ನಲ್ಲಿ 12.54ಕ್ಕೆ ಏರಿಕೆ ಕಂಡಿದೆ. ಇದು 5 ತಿಂಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. 2021 ಮೇನಲ್ಲಿ ಸಗಟು ಹಣದುಬ್ಬರವು 13.11% ಇತ್ತು. ಹಾಗಾದರೆ ಈ ಒಂದು ಹಣದುಬ್ಬರ ಅಂದರೆ ಏನು? ಆಹಾರ, ಬಟ್ಟೆ, ವಸತಿ, ಮನರಂಜನೆ, ಸಾರಿಗೆ ಇತ್ಯಾದಿಗಳಂತಹ ದೈನಂದಿನ ಅಥವಾ ಸಾಮಾನ್ಯ ಬಳಕೆಯ ಹೆಚ್ಚಿನ ಸರಕುಗಳು ಮತ್ತು ಸೇವೆಗಳ ಬೆಲೆಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಒಟ್ಟಾರೆ ಏರಿಕೆಯನ್ನ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೀತಾರೆ. ಭಾರತದಲ್ಲಿ ಹಣದುಬ್ಬರವನ್ನ ಹೇಗೆ ಅಳೆಯಲಾಗುತ್ತೆ? ಭಾರತದಲ್ಲಿ ಹಣದುಬ್ಬರವನ್ನ ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ CPI ಎಂಬ 2 ಪ್ರಮುಖ ಸೂಚ್ಯಂಕಗಳನ್ನು ಬಳಸಿ ಅಳೆಯಲಾಗುತ್ತದೆ. ಹಾಗಾದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ WPI ಅಂದರೆ ಸಗಟು ಬೆಲೆ ಸೂಚ್ಯಂಕ ಅಂದರೆ ಏನು? ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಹಾಗೂ ಮಾರಾಟವಾಗುವಂತಹ ಸರಕುಗಳ ಬೆಲೆಗಳಲ್ಲಿನ ಒಂದು ಬದಲಾವಣೆಗಳನ್ನು ಇದು ಅಳೆಯುತ್ತದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಈ ಸೂಚ್ಯಂಕವನ್ನು ಪ್ರಕಟಿಸಲಾಗುತ್ತದೆ. ಇದು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವಂತಹ ಹಣದುಬ್ಬರ ಸೂಚ್ಯಂಕ ಆಗಿದೆ. ಈ ಸೂಚ್ಯಂಕಕ್ಕೆ ಪ್ರಮುಖ ಟೀಕೆ ಎಂದರೆ ಸಾಮಾನ್ಯ ಜನರು ಸಗಟು ಬೆಲೆ ಅಥವಾ ಹೋಲ್ಸೇಲ್ನಲ್ಲಿ ಉತ್ಪನ್ನಗಳನ್ನು ಖರೀದಿಸುವುದಿಲ್ಲ. WPIನ ಮೂಲ ವರ್ಷ ಅಥವಾ ಬೇಸ್ ಇಯರ್ 2004ರಿಂದ 2005 ಇತ್ತು. ಆದರೆ ಇತ್ತೀಚೆಗೆ 2017ರಲ್ಲಿ ಇದನ್ನು 2011ರಿಂದ 12ಕ್ಕೆ ಬೇಸ್ ಇಯರ್ ಅಥವಾ ಮೂಲ ವರ್ಷವನ್ನ WPIನ ಮೂಲ ವರ್ಷವನ್ನ ಪರಿಷ್ಕರಿಸಲಾಗಿದೆ. ಹಾಗಾದರೆ CPI ಅಂದರೆ ಏನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ದರ ಸೂಚ್ಯಂಕ. ಇದು ಚಿಲ್ಲರೆ ಖರೀದಿದಾರರ ದೃಷ್ಟಿಕೋನದಿಂದ ಬೆಲೆ ಬದಲಾವಣೆಗಳನ್ನು ಅಳೆಯುತ್ತದೆ. ಇದನ್ನು ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಅಥವಾ NSO ಬಿಡುಗಡೆ ಮಾಡುತ್ತದೆ. ಆಹಾರ, ವೈದ್ಯಕೀಯ ಆರೈಕೆ, ಶಿಕ್ಷಣ, ಎಲೆಕ್ಟ್ರಾನಿಕ್ಸ್ ಇತ್ಯಾದಿಗಳಂತಹ ಸರಕುಗಳು ಮತ್ತು ಸೇವೆಗಳ ಬೆಲೆಗಳಲ್ಲಿನ ಒಂದು ವ್ಯತ್ಯಾಸವನ್ನ CPI ಲೆಕ್ಕಾಚಾರ ಮಾಡುತ್ತದೆ. CPI ಆಹಾರ ಮತ್ತು ಪಾನೀಯಗಳು,
ಇಂಧನ ಮತ್ತು ಬೆಳಕು, ವಸತಿ ಮತ್ತು ಬಟ್ಟೆ, ಹಾಸಿಗೆ ಮತ್ತು ಪಾದರಕ್ಷೆಗಳನ್ನು ಒಳಗೊಂಡಂತೆ ಹಲವಾರು ಉಪ ಗುಂಪುಗಳನ್ನು ಸಿಪಿಐ ಹೊಂದಿರುತ್ತದೆ. ಸಿಪಿಐನ 4 ಪ್ರಕಾರಗಳು ಯಾವುದು? ಒಂದನೆಯದು ಕೈಗಾರಿಕಾ ಕಾರ್ಮಿಕರಿಗಾಗಿ ಸಿಪಿಐ IW, ಕೃಷಿ ಕಾರ್ಮಿಕರಿಗಾಗಿ ಸಿಪಿಐ AL, ಗ್ರಾಮೀಣ ಕಾರ್ಮಿಕರಿಗಾಗಿ ಸಿಪಿಐ RL, ಸಿಪಿಐ ಗ್ರಾಮೀಣ ನಗರ ಸಂಯೋಜಿತ ಅಂತ ಒಂದು ಪ್ರಕಾರ ಇದೆ. ಇವುಗಳಲ್ಲಿ ಮೊದಲ 3 ವಿಧ ಸಿಪಿಐಯನ್ನ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಲೇಬರ್ ಬ್ಯೂರೋ ಸಂಗ್ರಹಿಸುತ್ತದೆ. 4ನೆಯದನ್ನ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ NSO ಸಂಗ್ರಹಿಸುತ್ತದೆ. ಸಿಪಿಐನ ಮೂಲ ವರ್ಷ ಅಥವಾ ಬೇಸ್ ಇಯರ್ 2012 ಇದೆ. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಇದನ್ನೇ ಕೇಳೋದು. ಹಣದುಬ್ಬರವನ್ನು ನಿಯಂತ್ರಿಸಲು ವಿತ್ತೀಯ ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯು ಸಿಪಿಐ ಡೇಟಾವನ್ನು ಬಳಸುತ್ತದೆ. ವೆರಿ ಇಂಪಾರ್ಟೆಂಟು ನೋಡಿ, ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸಲು ವಿತ್ತೀಯ ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯು ಸಿಪಿಐ ಡೇಟಾವನ್ನು ಬಳಸುತ್ತೆ ಹೊರತು WPI ಡೇಟಾ ಅಲ್ಲ. ಏಪ್ರಿಲ್ 2014ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣದುಬ್ಬರದ ಪ್ರಮುಖ ಅಳತೆಯಾಗಿ ಸಿಪಿಐ ಅನ್ನ ಅಳವಡಿಸಿಕೊಂಡಿದೆ. 2014ಕ್ಕೂ ಮೊದಲು WPI ಅನ್ನ ಬಳಸಲಾಗ್ತಾ ಇತ್ತು. ಹಣದುಬ್ಬರವು ಒಂದು ದೇಶದ ಕರೆನ್ಸಿಯ ಕೊಳ್ಳುವ ಸಾಮರ್ಥ್ಯದಲ್ಲಿನ ಒಂದು ಇಳಿಕೆಯ ಸೂಚ್ಯಂಕವಾಗಿದೆ. ಇದು ಅಂತಿಮವಾಗಿ ಆರ್ಥಿಕ ಬೆಳವಣಿಗೆ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDPಯಲ್ಲಿ ಕುಸಿತಕ್ಕೆ ಕಾರಣವಾಗಬಹುದು. ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಮಧ್ಯಮ ಮಟ್ಟದ ಹಣದುಬ್ಬರದ ಅಗತ್ಯ ಇರುತ್ತದೆ. ಲೆಫ್ಟಿನೆಂಟ್ ಕರ್ನಲ್ ನಿತಿಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ? ಲೆಫ್ಟಿನೆಂಟ್ ಕರ್ನಲ್ ನಿತಿಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಇದರ ಉತ್ತರ ಆಪ್ಷನ್ 3, ಮಹಿಳಾ ಸೇನಾ ಅಧಿಕಾರಿಗಳಿಗೆ ಖಾಯಂ ನೇಮಕಾತಿಗೆ ಸಂಬಂಧಿಸಿದೆ. ಭಾರತೀಯ ಸೇನೆಯ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣದ ಅಡಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದ ನಂತರ ಎಲ್ಲ ಅರ್ಹ ಮಹಿಳಾ ಸೇನಾ ಅಧಿಕಾರಿಗಳಿಗೆ ಖಾಯಂ ನೇಮಕಾತಿಯನ್ನು ನೀಡುವುದಾಗಿ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಭರವಸೆ ನೀಡಿದೆ. ಫೆಬ್ರವರಿ 2020ರಲ್ಲಿ ಸುಪ್ರೀಂ ಕೋರ್ಟ್ ಸಶಸ್ತ್ರ ಪಡೆಗಳಲ್ಲಿ ಅರ್ಹ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಕಮಿಷನ್ ಮತ್ತು ಯುದ್ಧವನ್ನು ಹೊರತುಪಡಿಸಿ ಎಲ್ಲ ಸೇವೆಗಳಲ್ಲಿ ಕಮಾಂಡ್ ಪೋಸ್ಟಿಂಗ್ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ 2020 ಫೆಬ್ರವರಿಯಲ್ಲಿ ನಿರ್ದೇಶನ ನೀಡಿತ್ತು. ಈ ಮೂಲಕ ಸೇನೆಯಲ್ಲಿನ ಲಿಂಗ ತಾರತಮ್ಯದ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತಿದ್ದಂತಹ ಮಹಿಳಾ ಅಧಿಕಾರಿಗಳಿಗೆ ಈಗ ಮತ್ತೊಂದು ಜಯ ಸಿಕ್ಕಂತಾಗಿದೆ. ವಿಮೆನ್ ಶಾರ್ಟ್ ಸರ್ವಿಸ್ ಕಮಿಷನ್ ಅಧಿಕಾರಿಗಳಿಗೆ ಖಾಯಂ ನೇಮಕಾತಿ ನೀಡುವಂತೆ ಲೆಫ್ಟಿನೆಂಟ್ ಕರ್ನಲ್ ನಿತಿಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿದೆ. ಶಾಶ್ವತ ಆಯೋಗ ಅಥವಾ ಖಾಯಂ ನೇಮಕಾತಿ ಅಂದರೆ ಪರ್ಮನೆಂಟ್ ಕಮಿಷನ್ ಅಂದರೆ ಏನು? ಇದು ಸೇನೆಯಲ್ಲಿ ನಿವೃತ್ತಿ ಆಗುವವರೆಗೆ ಅಧಿಕಾರಾವಧಿ ಹೊಂದಿರುವುದು ಅಥವಾ ವೃತ್ತಿ ಜೀವನ ಮುಂದುವರಿಸುವುದು ಎಂಬ ಅರ್ಥವನ್ನು ಕೊಡುತ್ತದೆ. ಮಿಡ್ ಇಯರ್ ಟ್ರೆಂಡ್ಸ್ 2021 ವರದಿಯು ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಮಿಡ್ ಇಯರ್ ಟ್ರೆಂಡ್ಸ್ 2021 ರಿಪೋರ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್? ಇದರ ಉತ್ತರ ಆಪ್ಷನ್ 4, UNHRC ಅಂದರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಮಿಡ್ ಇಯರ್ ಟ್ರೆಂಡ್ಸ್ 2021 ಎಂಬ ವರದಿಯನ್ನು UNHRC ಬಿಡುಗಡೆ ಮಾಡಿದೆ. 2020ರ ಅಂತ್ಯದಲ್ಲಿ 48 ಮಿಲಿಯನ್ ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಹಾಗೂ ವಿಶ್ವದ ಒಟ್ಟು ನಿರಾಶ್ರಿತರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ 85% ನಿರಾಶ್ರಿತರು ಇದ್ದಾರೆ ಎಂದು ಈ ವರದಿಯು ತಿಳಿಸಿದೆ. ಸ್ಥಳಾಂತರಗೊಂಡ ನಿರಾಶ್ರಿತರನ್ನು ರಕ್ಷಿಸಲು ವಿಶ್ವ ಮಾನವ ಹಕ್ಕುಗಳ ಮಂಡಳಿ ಅಥವಾ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ 2006ರಲ್ಲಿ ಸ್ಥಾಪನೆಯಾಗಿದೆ. ಇದು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ರೆಜಾಂಗ್ಲಾ ಪರ್ವತ ಮಾರ್ಗ ಎಲ್ಲಿದೆ? ವೇರ್ ಈಸ್ ದ ರೆಜಾಂಗ್ಲಾ ಮೌಂಟೇನ್ ಪಾಸ್? ಇದರ ಉತ್ತರ ಆಪ್ಷನ್ 2, ಲಡಾಖ್ನಲ್ಲಿದೆ. ರೆಜಾಂಗ್ಲಾ ಎನ್ನುವುದು ಪೂರ್ವ ಲಡಾಖ್ನಲ್ಲಿರುವಂತಹ ವಾಸ್ತವಿಕ ನಿಯಂತ್ರಣ ರೇಖೆ ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿರುವಂತಹ ಪರ್ವತ ಮಾರ್ಗವಾಗಿದೆ. ಇದು ರೆಜಾಂಗ್ಲಾ ಕದನಕ್ಕೆ ಹೆಸರುವಾಸಿಯಾಗಿದೆ. 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯ ಕುಮಾವು ರೆಜಿಮೆಂಟ್ನ 13 ಪಡೆಗಳು 16,000 ಅಡಿ ಎತ್ತರದಲ್ಲಿ ಚೀನಾದ ಸೇನೆಯ ಹಲವಾರು ಅಲೆಗಳನ್ನು ಹಿಮ್ಮೆಟ್ಟಿಸಿದ್ದರು. ಈ ಯುದ್ಧದ ನೆನಪಿಗಾಗಿ ರೆಜಾಂಗ್ಲಾದಲ್ಲಿ ನವೀಕರಿಸಿದಂತಹ ಯುದ್ಧ ಸ್ಮಾರಕವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಲಿದ್ದಾರೆ. ಹಾಗಾದರೆ ಪ್ರಮುಖವಾದಂತಹ ದೇಶ ವಿಭಜಕ ಲೈನ್ಗಳು ಯಾವುದು? LAC ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೆ. ಇದು ಭಾರತ ಮತ್ತು ಚೀನಾದ ನಡುವೆ ಇದೆ. ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಭಾರತ ಮತ್ತು ಅಕ್ಸಾಯಿ ಚಿನ್ ಪ್ರದೇಶದ ನಡುವೆ
ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಕಂಡುಬರುತ್ತೆ. ಆಮೇಲೆ LOC ಅಥವಾ ಲೈನ್ ಆಫ್ ಕಂಟ್ರೋಲ್ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. ರ್ಯಾಡ್ಕ್ಲಿಫ್ ಲೈನ್ ಇದು ಭಾರತ ಮತ್ತು ಪಾಕಿಸ್ತಾನ, ಆಮೇಲೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ರ್ಯಾಡ್ಕ್ಲಿಫ್ ಲೈನ್ ಇದೆ. ಮ್ಯಾಕ್ ಮೊಹೋನ್ ಲೈನ್ ಇದು ಭಾರತ ಮತ್ತು ಚೀನಾದ ನಡುವೆ ಇದೆ. ಆಮೇಲೆ ಡುರಾಂಡ್ ಲೈನ್ ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಕಂಡುಬರುತ್ತದೆ. ಡುರಾಂಡ್ ಲೈನ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶದ ನಡುವೆ ಇದೆ. ಪಾರ್ಕರ್ ಸೌರ ಅನ್ವೇಷಣೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಪಾರ್ಕರ್ ಸೋಲಾರ್ ಪ್ರೋಬ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಇದರ ಉತ್ತರ ಆಪ್ಷನ್ 3 ಅಮೆರಿಕ. ಅಮೆರಿಕದ ನಾಸಾದ ಅತ್ಯಂತ ವೇಗದ ಬಾಹ್ಯಾಕಾಶ ನೌಕೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಥವಾ ಸೌರ ಅನ್ವೇಷಣೆ ಅನ್ನ 2018ರಲ್ಲಿ ಸೂರ್ಯನನ್ನ ಅನ್ವೇಷಣೆ ಮಾಡಲು ಕಳುಹಿಸಲಾಗಿದೆ. ಈ ಬಾಹ್ಯಾಕಾಶ ನೌಕೆಯು ಅತ್ಯಂತ ಹೆಚ್ಚಿನ ವೇಗದಲ್ಲಿ ಚಲಿಸಲು ಮತ್ತು ಹೆಚ್ಚಿನ ತಾಪಮಾನ ತಡೆದುಕೊಳ್ಳಲು ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇತ್ತೀಚೆಗೆ ಹೈಪರ್ ವೆಲಾಸಿಟಿ ಧೂಳಿನ ಪರಿಣಾಮಗಳು ಪಾರ್ಕರ್ ಸೋಲಾರ್ ಪ್ರೋಬ್ನಲ್ಲಿ ಪ್ಲಾಸ್ಮಾ ಸ್ಫೋಟಗಳಿಗೆ ಕಾರಣವಾಗಿವೆ ಅಂತ ಕಂಡುಬಂದಿದೆ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳು ಯಾವುದಂದ್ರೆ ಇಸ್ರೋ ಇದು ಭಾರತದ್ದು, ನಾಸಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ್ದು, ಜಾಕ್ಸಾ ಜಪಾನ್ ದೇಶದ್ದು, ರೋಸ್ಕಾಸ್ಮೋಸ್ ರಷ್ಯಾ ದೇಶದ್ದು, ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿದೆ, CNSA ಇದು ಚೀನಾದು, CNES ಇದು ಫ್ರಾನ್ಸ್ ದೇಶದ್ದು, DLR ಇದು ಜರ್ಮನಿ ದೇಶದ್ದು, ಸುಪಾರ್ಕೋ ಇದು ಪಾಕಿಸ್ತಾನದ್ದು, ಆಮೇಲೆ SPARRSO ಇದು ಬಾಂಗ್ಲಾದೇಶದ ಸ್ಪೇಸ್ ಏಜೆನ್ಸಿ ಆಗಿದೆ. ಸುದ್ದಿಯಲ್ಲಿರುವಂತಹ ಕ್ಲೈಡ್ ಬ್ಯಾಂಕ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ? ಕ್ಲೈಡ್ ಬ್ಯಾಂಕ್ ಡಿಕ್ಲರೇಷನ್ ವಿಚ್ ಈಸ್ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಇದರ ಉತ್ತರ ಆಪ್ಷನ್ 4 ಇದು ಹಸಿರು ಹಡಗು ಕಾರಿಡಾರ್ ಆಗಿದೆ ಅಥವಾ ಗ್ರೀನ್ ಶಿಪ್ಪಿಂಗ್ ಕಾರಿಡಾರ್ ಆಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ UNFCCCಯ ಒಂದು COP26 ಸಭೆಯಲ್ಲಿ 20ಕ್ಕೂ ಹೆಚ್ಚು ಸದಸ್ಯ ರಾಷ್ಟ್ರಗಳು ಕ್ಲೈಡ್ ಬ್ಯಾಂಕ್ ಘೋಷಣೆಗೆ ಸಹಿ ಹಾಕಿವೆ. ಇದು 2025ರ ವೇಳೆಗೆ 2 ಅಥವಾ ಹೆಚ್ಚಿನ ಪ್ರಮುಖ ಬಂದರುಗಳ ನಡುವೆ ಕನಿಷ್ಠ 6 ಹಸಿರು ಹಡಗು ಕಾರಿಡಾರ್ ಅಥವಾ ಗ್ರೀನ್ ಶಿಪ್ಪಿಂಗ್ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಹೊಂದಿದೆ. ಜಾಗತಿಕ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯ ಪ್ರಮಾಣದಲ್ಲಿ 2.5ರಿಂದ 3ರಷ್ಟು ಪಾಲನ್ನ ಕಡಲ ಹಡಗು ವಲಯವು ಹೊಂದಿದ ಹಿನ್ನೆಲೆಯಲ್ಲಿ ಈ ಘೋಷಣೆಗೆ ಸಹಿ ಹಾಕಲಾಗಿದೆ. ಭಾರತದ ರಾಷ್ಟ್ರಪತಿಗಳು ಹೊರಡಿಸುವಂತಹ ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ ಎಷ್ಟು? ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಲೈಫ್ ಆಫ್ ಆನ್ ಆರ್ಡಿನನ್ಸ್ ಪ್ರೊಮುಲ್ಗೇಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಇದರ ಉತ್ತರ ಆಪ್ಷನ್ 3 7.5 ತಿಂಗಳು ಅಥವಾ 7.5 ತಿಂಗಳು. CBI ಮತ್ತು ಜಾರಿ ನಿರ್ದೇಶನಾಲಯದ ಒಂದು ನಿರ್ದೇಶಕರ ಅಧಿಕಾರದ ಅವಧಿಯನ್ನ 2 ವರ್ಷದಿಂದ 5 ವರ್ಷಕ್ಕೆ ವಿಸ್ತರಿಸಿ ಸರ್ಕಾರವು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಸರ್ಕಾರದ ಈ ಕ್ರಮವನ್ನು ವಿರೋಧ ಪಕ್ಷಗಳು ವಿರೋಧಿಸಿವೆ. CBI ನಿರ್ದೇಶಕರ ಅವಧಿಯನ್ನು ವಿಸ್ತರಿಸಲು ದೆಹಲಿ ವಿಶೇಷ ಪೊಲೀಸ್ ವ್ಯವಸ್ಥೆ ತಿದ್ದುಪಡಿ ಸುಗ್ರೀವಾಜ್ಞೆ 2021 ಮತ್ತು ED ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯದ ಒಂದು ನಿರ್ದೇಶಕರ ಅವಧಿಯನ್ನ 5 ವರ್ಷಕ್ಕೆ ವಿಸ್ತರಿಸಲು ಕೇಂದ್ರೀಯ ಜಾಗೃತಾ ಆಯೋಗ ತಿದ್ದುಪಡಿ ಸುಗ್ರೀವಾಜ್ಞೆ 2021 ಕೇಂದ್ರ ಸರ್ಕಾರವು ಹೊರಡಿಸಿದೆ. ಭಾರತೀಯ ಸಂವಿಧಾನದ 123ನೇ ವಿಧಿಯು ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರವನ್ನು ನೀಡುತ್ತದೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಅಥವಾ ಲೋಕಸಭೆ ಅಧಿವೇಶನದಲ್ಲಿದ್ದು ರಾಜ್ಯಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಥವಾ ರಾಜ್ಯಸಭೆ ಅಧಿವೇಶನದಲ್ಲಿ ಇದ್ದು ಲೋಕಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಇದ್ದಕ್ಕಿದ್ದಂತೆ ಮತ್ತು ತಕ್ಷಣವೇ ಉದ್ಭವಿಸುವುದಾದಂತಹ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ಕಾರ್ಯಾಂಗವನ್ನು ಸಕ್ರಿಯಗೊಳಿಸಲು ಈ ಕಾರ್ಯವಿಧಾನವನ್ನು ರೂಪಿಸಲಾಗಿದೆ. 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳು ಆಗಿರುತ್ತದೆ. ಆದ್ದರಿಂದ ಒಂದು ಸುಗ್ರೀವಾಜ್ಞೆಯು ಗರಿಷ್ಠ 6 ತಿಂಗಳು ಮತ್ತು 6 ವಾರಗಳು ಅಂದರೆ ಸರಿಸುಮಾರು 7.5 ತಿಂಗಳುಗಳ ಕಾಲ ಸುಗ್ರೀವಾಜ್ಞೆ ಚಾಲ್ತಿಯಲ್ಲಿ ಇರುತ್ತದೆ. ಯಾವ ಕೇಂದ್ರ ಸಚಿವಾಲಯವು ನ್ಯೂಟ್ರಿಷನ್ ಸ್ಮಾರ್ಟ್ ವಿಲೇಜ್ ಉಪಕ್ರಮವನ್ನು ಪ್ರಾರಂಭಿಸಲಿದೆ? ವಿಚ್ ಸೆಂಟ್ರಲ್ ಮಿನಿಸ್ಟ್ರಿ ವಿಲ್ ಲಾಂಚ್ ನ್ಯೂಟ್ರಿಷನ್ ಸ್ಮಾರ್ಟ್ ವಿಲೇಜ್ ಇನಿಷಿಯೇಟಿವ್? ಇದರ ಉತ್ತರ ಆಪ್ಷನ್ 2 ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಪೋಷಣ್ ಅಭಿಯಾನವನ್ನು ಬಲಪಡಿಸಲು ನ್ಯೂಟ್ರಿಷನ್ ಸ್ಮಾರ್ಟ್ ವಿಲೇಜ್ ಅಥವಾ ಪೌಷ್ಟಿಕಾಂಶಯುಕ್ತ ಸ್ಮಾರ್ಟ್ ಗ್ರಾಮ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಈ ಯೋಜನೆಯು ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿದೆ. ಇದು ಭಾರತದಾದ್ಯಂತ 75 ಹಳ್ಳಿಗಳನ್ನು ತಲುಪುವಂತಹ ಗುರಿಯನ್ನು ಹೊಂದಿದೆ. ಅಪೌಷ್ಟಿಕತೆಯನ್ನು ನಿವಾರಿಸಲು ಮತ್ತು ಪೌಷ್ಟಿಕಾಂಶ ಸೂಕ್ಷ್ಮ ಕೃಷಿಯನ್ನು ಅನುಷ್ಠಾನಗೊಳಿಸಲು ಸ್ಥಳೀಯ ವಿಧಾನವನ್ನು ಬಳಸಿಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಪೌಷ್ಟಿಕಾಂಶದ ಅರಿವು, ಶಿಕ್ಷಣ ಮತ್ತು ನಡವಳಿಕೆಯ ಬದಲಾವಣೆಯನ್ನು ಉತ್ತೇಜಿಸುವಂತಹ ಗುರಿಯನ್ನು
ನ್ಯೂಟ್ರಿಷನ್ ಸ್ಮಾರ್ಟ್ ವಿಲೇಜ್ ಹೊಂದಿದೆ? ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು. COP26 ಹವಾಮಾನ ಶೃಂಗಸಭೆಯಲ್ಲಿ ವಿಶ್ವದ ನಾಯಕರು ಯಾವ ವರ್ಷದ ಒಳಗಾಗಿ ಅರಣ್ಯ ನಾಶವನ್ನು ಕೊನೆಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ? 2030 ಒಳಗಾಗಿ. ಪಂಚಾಮೃತ ಮಿಶ್ರಣ ಅಥವಾ ಪಂಚಾಮೃತ ಕಾಂಕಾಕ್ಷನ್ ಯಾವುದಕ್ಕೆ ಸಂಬಂಧಿಸಿದೆ? ಹವಾಮಾನ ಬದಲಾವಣೆ. ಮೊದಲ ಸಾರ್ವಜನಿಕ ಗ್ರಂಥಾಲಯಗಳ ಕಾನೂನು ಮದ್ರಾಸ್ ಪಬ್ಲಿಕ್ ಆಕ್ಟ್ ಜಾರಿಯಾದ ವರ್ಷ ಯಾವುದು? 1948ರಲ್ಲಿ. ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಥವಾ NCAಯ ಒಂದು ನೂತನ ಮುಖ್ಯಸ್ಥರು ಯಾರು? VVS ಲಕ್ಷ್ಮಣ್. S-400 ಯಾವ ತರಹದ ಕ್ಷಿಪಣಿಯಾಗಿದೆ? ಸರ್ಫೇಸ್ ಟು ಏರ್ ಅಥವಾ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತಹ ಒಂದು ಕ್ಷಿಪಣಿಯಾಗಿದೆ. ದೇಶದ ಮೊದಲ ರೂಫ್ ಟಾಪ್ ಡ್ರೈವ್ ಇನ್ ಥಿಯೇಟರ್ ಎಲ್ಲಿ ಆರಂಭಗೊಂಡಿದೆ? ಮುಂಬೈನಲ್ಲಿ. ಮೊದಲ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು? ಮಹಾರಾಷ್ಟ್ರ ರಾಜ್ಯ 1ನೇ ಸ್ಥಾನ ಪಡೆದಿದೆ. ಪಶ್ಚಿಮ ಬಂಗಾಳ 2ನೇ ಸ್ಥಾನ, ಗೋವಾ 3ನೇ ಸ್ಥಾನವನ್ನು ಪಡೆದಿದೆ. ಹೈಡ್ರೋಫೋನಿಕ್ಸ್ ಎಂದರೆ ಏನು? ಹೈಡ್ರೋಫೋನಿಕ್ಸ್ ಅಂದರೆ ಜಲ ಕೃಷಿ ಅಥವಾ ಮಣ್ಣು ರಹಿತ ಕೃಷಿ ಎಂದರ್ಥ. ಸುದ್ದಿಯಲ್ಲಿರುವಂತಹ ಅಡ್ಡು ಅಟೋಲ್ ನಗರವು ಯಾವ ದೇಶದಲ್ಲಿದೆ? ಮಾಲ್ಡೀವ್ಸ್ ದೇಶದಲ್ಲಿ ಅಡ್ಡು ಅಟೋಲ್ ಕಂಡುಬರುತ್ತದೆ. ಸುದ್ದಿಯಲ್ಲಿರುವಂತಹ ಆರ್ಗೋಸ್ಟೆಮ್ಮಾ ಕ್ವಾರಂಟೇನಾ ಯಾವ ರೀತಿಯ ಪ್ರಭೇದವಾಗಿದೆ? ಇದು ಕಾಫಿ ಕುಟುಂಬಕ್ಕೆ ಸೇರಿದಂತಹ ಹೊಸ ಸಸ್ಯ ಪ್ರಭೇದವಾಗಿದೆ. ಸ್ಮಾರ್ಟ್ ಕಿಚನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೇರಳ ರಾಜ್ಯ. ದೆಹಿಂಗ್ ಪಟ್ಕಾಯ್ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ? ಅಸ್ಸಾಂನಲ್ಲಿದೆ. ಇದು ಅಸ್ಸಾಂನ 7ನೇ ರಾಷ್ಟ್ರೀಯ ಉದ್ಯಾನ ಆಗಿದೆ. EGCA ಪೋರ್ಟಲ್ ಅನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವು ಯಾವ ಟೆಕ್ ಸಂಸ್ಥೆ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ? TCS. ಜೈವಿಕವಾಗಿ ಸತ್ತಿದೆ ಎಂದು ಘೋಷಿಸಲ್ಪಟ್ಟ ಯಾವ ನದಿಯಲ್ಲಿ ಸಮುದ್ರ ಕುದುರೆಗಳು, ಈಲ್ಗಳು, ಸೀಲ್ಗಳು ಮತ್ತು ಶಾರ್ಕ್ಗಳು ಕಂಡುಬಂದಿವೆ? ಲಂಡನ್ನ ಥೇಮ್ಸ್ ನದಿ. ಇತ್ತೀಚೆಗೆ ನಿಧನರಾದ ಬಲ್ವಂತ್ ಮೋರೇಶ್ವರ್ ಬಾಬಾ ಸಾಹೇಬ್ ಪುರಂದರೆ ಯಾವ ವರ್ಷದಲ್ಲಿ ಪದ್ಮವಿಭೂಷಣವನ್ನು ಪಡೆದಿದ್ದಾರೆ? 2019ರಲ್ಲಿ. ಬಲ್ವಂತ್ ಮೋರೇಶ್ವರ್ ಬಾಬಾ ಸಾಹೇಬ್ ಪುರಂದರೆ ಅವರು ಮಹಾರಾಷ್ಟ್ರದ ಇತಿಹಾಸಕಾರರು ಆಗಿದ್ದಾರೆ. ಸುದ್ದಿಯಲ್ಲಿರುವಂತಹ ಸೇಲಾ ಟನಲ್ ಯಾವ ರಾಜ್ಯದಲ್ಲಿದೆ? ಸೇಲಾ ಟನಲ್ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ನಿನ್ನೆ ಪ್ರಶ್ನೆಗಳ ಉತ್ತರಗಳು. ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಯಾರಿಗೆ ಘೋಷಣೆ ಮಾಡಲಾಗಿದೆ? ಪುನೀತ್ ರಾಜ್ಕುಮಾರ್. 2021ರ T20 ವಿಶ್ವಕಪ್ ಕ್ರಿಕೆಟ್ ವಿಜೇತ ತಂಡ ಯಾವುದು? ಆಸ್ಟ್ರೇಲಿಯಾ. ನಿಮಗಾಗಿ ಪ್ರಶ್ನೆಗಳು. ಸುದ್ದಿಯಲ್ಲಿರುವಂತಹ ಸೇಲಾ ಟನಲ್ ಯಾವ ರಾಜ್ಯದಲ್ಲಿದೆ? ವಂಗಲ ಹಬ್ಬವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀರಂತ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲ ಚಾನಲ್ಗಳು, ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ. ಧನ್ಯವಾದ.